ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಗ್ರೇಟರ್ ಬೆಂಗಳೂರು ಮಾಡಿದ್ದೀವಿ, ಇನ್ನು ಬಹಳ ಏರಿಯಾಗಳನ್ನ ಸೇರಿಸಬೇಕಾಗಿದೆ. ನಾವು ಚುನಾವಣೆಗೆ ಹೆದರಲ್ಲ, ಚುನಾವಣೆಯನ್ನ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಈಗ ಗ್ರೇಟರ್ ಬೆಂಗಳೂರನ್ನ ಮಾಡಿದ್ದೇವೆ, ಇನ್ನು ಬಹಳ ಏರಿಯಾಗಳನ್ನ ಸೇರಿಸಬೇಕಾಗಿದೆ. ನಾವು ಚುನಾವಣೆಗೆ ಹೆದರಲ್ಲ, ಚುನಾವಣೆಯನ್ನ ಮಾಡ್ತೀವಿ. ಕೇಂದ್ರ ಸಚಿವ ಎಚ್ಡಿಕೆಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಉಪಚುನಾವಣೆಯಲ್ಲಿ ತಮ್ಮ ಮಕ್ಕಳನ್ನೇ ಗೆಲ್ಲಿಸಲು ಆಗಲಿಲ್ಲ, ಅವರು ಕಾರ್ಯಕರ್ತರನ್ನ ಗೆಲ್ಲಿಸ್ತಾರಾ ಅಂತ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಡಿಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಗ್ರೇಟರ್ ಬೆಂಗಳೂರಿಗೆ ಚುನಾವಣೆ ಮಾಡ್ತೀವಿ ಅಂತ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಟಾಂಗ್ ಕೊಡುವ ಮೂಲಕ ಹೊಸದಾಗಿ ಗ್ರೇಟರ್ ಬೆಂಗಳೂರು ಮಾಡಿದ್ದೀವಿ. ಈ ಬೆಂಗಳೂರು ಬೆಳೀತಾ ಇದೆ, ಇನ್ನ ಬಹಳ ಏರಿಯಾಗಳೆಲ್ಲ ಸೇರಿಸ್ಕೊಳ್ಬೇಕು, ಅದನ್ನ ಮುಂದಕ್ಕೆ ಸೇರಿಸ್ತೀವಿ. ಈಗೆಲ್ಲ ಮಂತ್ರಿಗಳನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡಿದೀನಿ, MLA ಕರೆದು ಮೀಟಿಂಗ್ ಮಾಡಿದೀನಿ. ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲೆಕ್ಷನ್ ಮಾಡ್ತೀವಿ. ನಾವೇನು ಎಲೆಕ್ಷನ್ಗೆ ಎದುರವರಲ್ಲ, ಎಲೆಕ್ಷನ್ ಮಾಡಬೇಕು. ಇವತ್ತು ಎಲ್ಲೆಲ್ಲಿ ಸೋತಿದ್ದಾರೆ ಎಲ್ಲ ಕಡೆ ಟೂರ್ ಆಗ್ತಾ ಇದ್ದೀನಿ, ನಾನು ಎಲ್ಲ ಟೂರ್ ಹಾಕೊಂಡು ಬರ್ತಾ ಇದ್ದೀನಿ, ಎಲ್ಲ ಶಕ್ತಿ ಕೊಡಕ್ಕೋಸ್ಕರ. ನಮ್ಮ ಸರ್ಕಾರ ಇರೋದೇ ಅವ್ರಿಗೆ ಶಕ್ತಿ ಕೊಡಕ್ಕೋಸ್ಕರ. ಅದಕ್ಕೆ ನಾವು ಮಾಡ್ಕೊಂಡು ನಾವು ಬರ್ತಾ ಇದೀವಿ. ನಮ್ಮ ಅಶೋಕ್ ಇರ್ಬೋದು, ಲೀಡರ್ಸ್ ಯಾರ್ಯಾರು ಸ್ಟೇಜ್ ಮೇಲೆ ಇದ್ದಾರೆ ಎಲ್ಲ ಲೀಡರ್ಗಳು ಎಲ್ಲ ಒಗ್ಗಟ್ಟಿಂದ ಕೆಲಸ ಮಾಡಿ ಈ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷಕ್ಕೆ ಗೌರವನ ಮತ್ತೆ ಉಳಿಸ್ಬೇಕು ಅಂತ ಹೇಳಲಿಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ. ತಿಪ್ಪರ್ ಲಾಗ ಹಾಕೊಳ್ಳಿ, ಅವ್ರು ಇಬ್ರು ಅಲ್ಲ 4 ಜನ ಇನ್ಯಾರು ಇದ್ರೆ ಸೇರಿಸ್ಕೊಳ್ಳಿ, ಅವರು ಏನ್ ತೊಂದರೆ ಇಲ್ಲ. ಬೈ ಎಲೆಕ್ಷನ್ ನಡೀತು, ಈಗಾಗಲೇ BL ಶಂಕರ್ ಹೇಳಿದ್ರು. ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೀತು, ಒಬ್ಬ ಮುಖ್ಯಮಂತ್ರಿ. ಇನ್ನೊಂದು ಬೈ ಎಲೆಕ್ಷನ್ ನಡೀತು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ. ಅವ್ರ ಮಕ್ಕಳನ್ನ ನಿಲ್ಸಿದ್ರು. ಏನಾಯ್ತು ಎಲೆಕ್ಷನ್? ಅಷ್ಟನೇ ಆಯ್ತು. ಮುಖ್ಯಮಂತ್ರಿ ಮಕ್ಕಳೇ ಗೆಲ್ಲಕ್ ಆಗ್ಲಿಲ್ಲ, ಇನ್ ಕಾರ್ಯಕರ್ತರು ಗೆಲ್ಸಕ್ಕಾಗತ್ತ ಅವ್ರ ಕೈಲಿ? ಅವ್ರ ಮಕ್ಕಳನ್ನ ಗೆಲ್ಸ್ಕೊಳಕ್ ಆಗ್ಲಿಲ್ಲ. ಈ ರೀತಿ ಪ್ರಶ್ನೆ ನಮ್ಮ ರಾಜ್ಯದಲ್ಲಿ ಇವತ್ತು ಉದ್ಭವ ಆಗ್ತಾ ಇದೆ. ಇವತ್ತು ನಿಮಗೆ ನಾನು ಯಾವ ತರದ ಭ್ರಷ್ಟಾಚಾರ ಇಲ್ಲದೆ ನಿಮ್ಮೆಲ್ಲರೂ ಕೂಡ ಹಣಗಳನ್ನ ತಲುಪ್ತಾ ಇರೋ ರೀತಿಯಲ್ಲಿ ನಾವು ಮಾಡ್ಕೊಂಡು ನಾವು ಬರ್ತಾ ಇದ್ದೇವೆ. ಈಗ ನಾನು 4:15 ಗಂಟೆ ಫಿಕ್ಸ್ ಮಾಡ್ಬಿಟ್ಟಿದ್ದ ಮೀಟಿಂಗು. ಏನು ಈ ಮಂಜಾನ 4:15 ಫಿಕ್ಸ್ ಮಾಡ್ಬಿಟ್ಟವನೆ ಅಂತ ನಾವು ತಡ ಮಾಡಿದೆ. 6 ಗಂಟೆ ಆಗ್ಲಿ, ರಾಹುಗಾಲ ಮುಗಿಲಿ, ಶುಭ ಲಗ್ನ